ಹುಣ್ಣಿಮೆ ದಿವಸದಲ್ಲಿ ಬಲಿ ಕೊಡೋದಕ್ಕೆ ನಾನು ದತ್ತು ತಗೊಂಡು ಬಂದಿದ್ದ ಮಗುನ ಬಲಿ ಕೊಡೋದಕ್ಕೆ ಹೊರಟಿದ್ದಂಥ ಆರೋಪ. ಈಗ ಮಗುನ ಕೂಡ ರಕ್ಷಣೆ ಮಾಡ್ಕೊಂಡು ರಕ್ಷಣಾ ತಂಡ ಇಲ್ಲಿ ಇಟ್ಟಿರುವಂಥದ್ದು ಏನು ಸರ್ ಇದು ಘಟನೆ ಬಗ್ಗೆ, ಜೊತೆಗೆ ಇದ್ರ ಬಗ್ಗೆ ಯಾವ ರೀತಿ ಮುಂದೆ ಕ್ರಮ? ಈಗಾಗಲೇ ಇವತ್ತಿನ ದಿವಸ ಈ ಘಟನೆಗೆ ಸಂಬಂಧಪಟ್ಟಂತೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಮತ್ತು ಮಕ್ಕಳ ನಿರ್ದೇಶನಾಲಯದ ನಿರ್ದೇಶಕರು ಮತ್ತು ನಮ್ಮ ಡಿಸಿಪಿ ಅವರೆಲ್ಲರೂ ಸೇರಿ ನಾವು ಮಗುವಿಗೆ ಈಗಾಗಲೇ ಭೇಟಿ ಮಾಡಿದ್ವಿ. ಮಗು ವೈದ್ಯರ ಪ್ರಕಾರ ಬಹಳಷ್ಟು ಆರೋಗ್ಯಪೂರ್ಣವಾಗಿ ಇದೆ. ಮಗುವಿನ ಬಗ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಅದೇ ರೀತಿಯಾಗಿ ಇವತ್ತಿನ ದಿವಸ ನಮ್ಮ ದೇಶ ಅತ್ಯಂತ ಮುಂದುವರೆದ ದೇಶ, ಚಂದ್ರಯಾನದಲ್ಲಿ ಇಳಿದಂಥ ಒಂದು ವೈಜ್ಞಾನಿಕವಾಗಿ ಮುಂದುವರೆದ ದೇಶದಲ್ಲಿ ಇವತ್ತಿಗೂ ಆ ಥರದ ಒಂದು ಮೂಢನಂಬಿಕೆ ಆಚರಣೆ ನಡೀತಾ ಇದೆ ಅನ್ನೋದೇ ಒಂದು ಇಡೀ ನಾಗರಿಕ ಸಮಾಜಕ್ಕೆ ತೆಗೆಸ್ತಕ್ಕಂಥದ್ದು. ಹೀಗಾಗಿ ಈ ಘಟನೆ ಬಹಳಷ್ಟು ಇಡೀ ಒಂದು ಮಾನವ ಕುಲಕ್ಕೆ ಒಂದು ಮನ ಕುಲುಕುವಂಥ ಘಟನೆ ಅಂತ ಹೇಳಲಿಕ್ಕೆ ಆಯೋಗ ಕಳವಳ ವ್ಯಕ್ತಪಡಿಸ್ತಾ ಇದೆ. ಯಾಕಂದರೆ ಅಕ್ರಮವಾಗಿ ತೆಗೆದುಕೊಂಡಂಥ ಮಗು ಅದು ಒಂದು ಅಪರಾಧ. ಅದೇ ರೀತಿ ಬಲಿಪಶಿ ಮಾಡ್ತಕ್ಕಂಥದ್ದು, ಬಲಿ ಕೊಡ್ತಕ್ಕಂಥದ್ದು ಅದನ್ನು ಸಹಿತ ಒಂದು ಆಕ್ಷೇಪ ಅಪರಾಧ. ಜೊತೆಗೆ ಇವತ್ತಿಗೂ ಈ ಥರದ ಮೂಢನಂಬಿಕೆ ಆಚರಣೆ ಜನರು ಮನಸ್ಸಲ್ಲಿದೆಯಲ್ಲ, ಇದು ಬಹಳಷ್ಟು ಇಡೀ ಸಮಾಜಕ್ಕೆ ಒಂದು ಬೇಸರದ ಸಂಗತಿ ಆಗ್ತಾ ಇದೆ. ಹೀಗಾಗಿ ಇದನ್ನು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಮತ್ತು ಮಕ್ಕಳ ನಿರ್ದೇಶನಾಲಯ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಈ ಎಲ್ಲ ಆಯಾಮಗಳನ್ನು ಬಹಳಷ್ಟು ಒಂದು ಗಂಭೀರವಾಗಿ ತೆಗೆದುಕೊಂಡು ಇದನ್ನು ನಾವು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡ್ಕೊಳ್ತಾ ಇದ್ದೀವಿ. ಕೋಲಾರಿಂದ ಯಾವ ವ್ಯಕ್ತಿ ಈ ಮಗು ಮಾರಾಟ ಮಾಡಿದ್ರು, ಮಧ್ಯಸ್ಥಿಕೆ ವಹಿಸಿದಂಥವ್ರು ಮತ್ತು ಪಡ್ಕೊಂಡಂಥವ್ರು, ಇದು ಒಟ್ಟಾರೆಯಾಗಿ ಅಕ್ರಮ ದತ್ತು ಪಡೆದುಕೊಂಡಂಥದ್ದು. ಹೀಗಾಗಿ ನಾನು ಕೋಲಾರ ಎಸ್ ಪಿ ಅವರಿಗೆ ಮಾತನಾಡ್ತಾ ಇದ್ದೀನಿ. ಈಗ ಮಾತನಾಡಿ ಯಾವ ಕಾರಣಕ್ಕಾಗಿ ಆ ಮಗು ಮಾರಾಟ ಮಾಡಿದ್ರು, ಯಾವ ಉದ್ದೇಶಕ್ಕಾಗಿ ಮಾಡಿದರು, ಮತ್ತು ಇವರು ಈ ಥರದ ಒಂದು ಮಗು ತಮಗೆ ಒಂದು ಗಂಡು ಮಗು ಇಲ್ಲ ಅಂತಕ್ಕಂಥದ್ದು ಸಹಿತ ಅವ್ರು ಹೇಳಿದ್ದಾರೆ. ಜೊತೆಗೆ ಆ ತನ್ನಂಥ ಮಗುವಿಗೆ ಈ ಥರ ಒಂದು ಬಲಿ ಕೊಡ್ತಕ್ಕಂಥದ್ದು ಇದು ಸಮಾಜ ಒಪ್ಪಲ್ಲ. ಹೀಗಾಗಿ ಈ ನಮ್ಮ ಮುಖಾಂತರ, ತಮ್ಮ ಮಾಧ್ಯಮಗಳ ಮುಖಾಂತರ ಇಲ್ಲಿನ ಎಸ್ ಪಿ ಅವರಿಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು 3 ಆಯಾಮಗಳಲ್ಲಿ ತನಿಖೆ ಮಾಡಬೇಕಾಗಿದೆ. ಒಂದು ಅಕ್ರಮವಾಗಿ ತೆಗೆದುಕೊಂಡಂಥದ್ದು ದತ್ತು, ಅದರ ಬಗ್ಗೆ, ಆಮೇಲೆ ಬಲಿ ಕೊಡ್ತಕ್ಕಂಥದ್ರ ಬಗ್ಗೆ ಶಂಕೆ, ಆಮೇಲೆ ಮೂಢನಂಬಿಕೆ ಆಚರಣೆ. ಈ 3 ಆಯಾಮಗಳಲ್ಲಿ ಪೊಲೀಸರು 1 ವಾರದಲ್ಲಿ ವಿಸ್ತೃತವಾಗಿ ತನಿಖೆಯನ್ನು ಮಾಡುವ ಮೂಲಕ ಆಯೋಗಕ್ಕೆ ವರದಿ ಸಲ್ಲಿಸಬೇಕು. ವರದಿಯನ್ನು ಆಧರಿಸಿ ಮುಂದೆ ನಾವು ಸೂಕ್ತ ಕ್ರಮಕ್ಕೆ ಸರ್ಕಾರಕ್ಕೆ ಶಿಫಾರಸು ಮಾಡ್ತೀವಿ. ಸರ್, ಈಗ ಅಲ್ಲಿ ಮನೆಯಲ್ಲೂ ಕೂಡ ನೀವು ವಾಮಾಚಾರ ಅನ್ನೋ ರೀತಿಯಲ್ಲಿ ಮಾಡಿ ಬಲಿ ಕೊಡೋಕ್ಕೆ ಹೊರಟಿರುವಂತಕ್ಕಂಥದ್ದು ಸಹಾಯವಾಣಿಗೆ ಕಾಲ್ ಬಂದಿರುವಂಥದ್ದು. ಹೌದು. ಸೊ ನೀವು ಅದರ ಮಕ್ಕಳಿಗೆ ಬಲಿ ಕೊಡ್ತಕ್ಕಂಥ ವಿಷಯ ಮಕ್ಕಳ ಸಹಾಯವಾಣಿಗೆ ಬಂದ ತಕ್ಷಣ ನಮ್ಮ ಮಕ್ಕಳ ಸಹಾಯವಾಣಿಯ ಸಿಬ್ಬಂದಿಗಳು, ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಮತ್ತು ಪೊಲೀಸರು ಬಹಳ ತ್ವರಿತಗತಿಯಲ್ಲಿ ಒಳ್ಳೆಯ ಒಂದು ಮಗುವಿಗೆ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ನಮ್ಮ ಆಯೋಗ ಅಭಿನಂದಿಸುತ್ತೆ. ಮತ್ತು ಈ ಥರದ ಯಾವುದೇ ಘಟನೆಗಳು ಸಮಾಜದಲ್ಲಿ ನಡೀತಾ ಇದ್ದರೆ ಆ ಕರೆ ಮಾಡಿದಂಥ ವ್ಯಕ್ತಿಗೂ ಸಹಿತ ನಾನು ಮುಕ್ತವಾಗಿ, ಅನಾಮಧೇಯ ವ್ಯಕ್ತಿ ಯಾರಿದ್ದಾರೆ ಅವರಿಗೂ ಸಹಿತ ನಾನು ಮುಕ್ತವಾಗಿ ಅಭಿನಂದಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಯಾಕಂದರೆ ಸಮಾಜದಲ್ಲಿ ನಾನಾಯಿತು, ನನ್ನ ಮನೆ ಆಯಿತು ಅಲ್ಲ, ನನ್ನ ನೆರೆಹೊರೆಯಲ್ಲಿ ಯಾವ ರೀತಿ ಏನೆಲ್ಲ ನಡೀತಾ ಇದೆ, ಸಮಾಜದ ಅನಿಷ್ಟ ಈ ಥರ ಪದ್ಧತಿಗಳು ನಡೀತಾ ಇದ್ದಾಗ ಸುಮ್ಮನೆ ಕೊಡಬಾರ್ದು ಯಾರು, ದಯವಿಟ್ಟು. ಹೀಗಾಗಿ ದೇಶದಲ್ಲಿರ್ತಕ್ಕಂಥ ಮಕ್ಕಳ ಸಹಾಯವಾಣಿ, ಆಮೇಲೆ ತುರ್ತು ಸಹಾಯವಾಣಿ, ಮಕ್ಕಳ ಸಹಾಯವಾಣಿ 1998ಕ್ಕೆ ಏನೇ ಮಕ್ಕಳು ಈ ಥರದ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ, ಈ ವಿಷಯ ಇರ್ಬೋದು, ಮಕ್ಕಳ ಬಾಲ್ಯವಿವಾಹ ಇರ್ಬೋದು, ಯಾವುದೇ ಒಂದು ಬಾಲ ಕಾರ್ಮಿಕತೆ ಇರ್ಬೋದು, ಒಂದು 18 ವರ್ಷದ ಒಳಗಿನ ಪ್ರತಿಯೊಂದು ಮಗುವಿಗನ್ನು ಪ್ರತಿಯೊಬ್ಬರ ರಕ್ಷಣೆ ಮಾಡ್ತಕ್ಕಂಥದ್ದು ಮನಸ್ಥಿತಿ ನಮ್ಮ ದೇಶದಲ್ಲಿ ಇರಬೇಕು. 40% ಮಕ್ಕಳಿಗೆ ನಾವೆಲ್ಲರೂ ಸಹಿತ ಸೇರಿ ರಕ್ಷಣೆ ಮಾಡಿದಾಗ ಮಾತ್ರ ನಾವು ಬಲಿಷ್ಠವಾಗಿ ಉತ್ತಮವಾದ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ. ಸರ್, ಈಗ ಅವರು ಕುಟುಂಬ ಮೇಲೆ ದೂರು ದಾಖಲು ಕಡ್ಡಾಯ ಮಾಡಲೇಬೇಕಲ್ಲ. ಯಾಕಂದರೆ ಅವರು 2 ಆಯಾಮಗಳಲ್ಲಿ, ಒಂದು ಅಕ್ರಮವಾಗಿ ದತ್ತು ತೆಗೆದುಕೊಂಡಿದ್ದಾರೆ, ಅಕ್ರಮ ದತ್ತು ತೆಗೆದುಕೊಂಡಿದ್ದು ಅದರ ಮೇಲೆ ಅದು ಬೇರೆ ಥರ ಪ್ರಕರಣ ದಾಖಲಾಗಿದೆ. ಮತ್ತು ಒಂದು ಮಗುವಿಗೆ ಬೇರೆ ಮಗು ತಗೊಂಡ ಮೇಲೆ ಬಲಿ ಕೊಡ್ತಕ್ಕಂಥದ್ದು ಸಹಿತ, ಆಮೇಲೆ ಮೂಢನಂಬಿಕೆ ಆಚಾರ, ಇವೆಲ್ಲವೂ 3 ವಿಚಾರಗಳನ್ನು ಇಟ್ಕೊಂಡು ಸರ್ಕಾರವೂ ಸಹಿತ ಈ ವಿಷಯಗಳ ಬಗ್ಗೆ ಗಂಭೀರ ತೆಗೆದುಕೊಂಡು ಈ ಮೂಢನಂಬಿಕೆ ಆಚರಣೆ ಇನ್ನಷ್ಟು ಬೇರೆ ಸಮೇತ ಕೆತ್ತಾಕಲಿಕ್ಕೆ ಒಂದು ಬಲಿಷ್ಠವಾದಂಥ ಕಾನೂನಿಗೆ ಮುಂದಾಗಬೇಕಂತ